ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ಅಡುಗೆ ಏನಂದರೆ ಮಂಡಕ್ಕಿ ಒಗ್ಗರಣೆ ಅಂತ. ಮಂಡಕ್ಕಿ ಒಗ್ಗರಣೆ ಅಂದರೆ ಪುರಿ ಒಗ್ಗರಣೆ, ಗೊತ್ತಲ್ವ ಎಲ್ಲರಿಗೂ. ಮೊದಲಿಗೆ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಾದಮೇಲೆ ಸ್ಟವ್ ಮೇಲೆ ಬಾಣಲಿ ಇಡಿ, ಮತ್ತು ಒಂದು 5 ಸ್ಪೂನ್ 6 ಸ್ಪೂನ್ ಎಣ್ಣೆ ಹಾಕಿ, ನೆಕ್ಸ್ಟ್ ಹಾಗೆ ಜೀರಿಗೆ ಹಾಕಿ, ಕಾಯ್ದ ತಕ್ಷಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ 2 ಹಾಕಿ ಬೇಯಿಸಿದ್ಮೇಲೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗಾಗಲಿ. ಅಷ್ಟೊತ್ತು ನೀವು ಟೊಮೆಟೊ ಹಚ್ಕೊಡಿ. ಟೊಮೆಟೊ ಹಚ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಅದ್ರ ಜೊತೆನೇ ಹಾಗೆ ಹಚ್ಕೊಡಿ. ಈಗ ಕೆಂಪಗಾಗಿದ ತಕ್ಷಣ ಟೊಮೆಟೊ ಹಾಕಿ, ಟೊಮೆಟೊ ಚೆನ್ನಾಗಿ ಬಾಡಿಸಾದ್ಮೇಲೆ ಉಪ್ಪು ಹಾಕಿ, ಉಪ್ಪು ಚೆನ್ನಾಗಿ ಮಿಂಗಲ್ ಆಗಲಿ, ಬೇಯಲಿ ಟೊಮೆಟೊ ಜೊತೆಲಿ. ಚೆನ್ನಾಗಿ ಬೆಂದಿದೆಯಾ ನೋಡಿ. ಬೆಂದಿದ್ರೆ ಈಗ ಮತ್ತೆ ಪುರಿ ತೊಗೊಳ್ಳಿ, ನೀರಲ್ಲಿ ಮಿಕ್ಸ್ ಮಾಡಬೇಕು ಅದನ್ನು. ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ನೋಡ್ಕೊಳ್ಳಿ. ಫಸ್ಟು ಒಗ್ಗರಣೆ ಏನಾಗಿದೆ ಅಂತ ಹೇಳ್ಬಿಟ್ಟು, ಒಗ್ಗರಣೆ ಚೆನ್ನಾಗಿ ಬೇಯ್ತಿದೆಯಾ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ಅದು ಚೆನ್ನಾಗಿ ಬೆಂದಿದೆಯಾ, ಟೊಮೆಟೊ ಎಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಸ್ವಲ್ಪ ಹಾಕಿದ್ವಿ, ಇವಾಗ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ನೀಟಾಗಿ ಎಲ್ಲ ಉಪ್ಪೆಲ್ಲ ಬೆರೆಯೋ ಹಾಗೆ ಮಾಡಿ. ಉಪ್ಪು ಚೆನ್ನಾಗಿ ಈರುಳ್ಳಿ ಟೊಮೆಟೊಗೆ ಹಿಡಿತು ಅಂದರೆ ನಮಗೆ ಪುರಿಗೂ ನೀಟಾಗಿ ಹಿಡಿಯುತ್ತೆ. ಇಲ್ಲಾಂದರೆ ಪುರಿ ಮೇಲೆ ಹಾಕಿದ್ರೆ ನಮಗೆ ಉಪ್ಪು ಸಿಗಲ್ಲ, ಉಪ್ಪೇ ಸಿಗುತ್ತೆ. ಈಗ ನಾವೇನು ಮಾಡೋಣ, ಪುರಿನ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ನೀಟಾಗಿ ತೊಳೆದಾದ್ಮೇಲೆ ಅದನ್ನ ನೀರು ಹಾಕಿದ ತಕ್ಷಣ ಏನು ಮಾಡಬೇಕು, ಅದುಂಬೇಕು. ಪುರಿನ ತೊಳೆಯೋದಕ್ಕಾಗಲ್ಲ, ನೀರಲ್ಲಿ ಹಾಕಿ ಅದುಮ್ದಾಗ ಪುರಿ ಮೇಲೆ ಉಬ್ಕೊಂಡು ಬರುತ್ತೆ. ನಾವು ನೀರು ಹಾಕಿ ಅದುಂಬಿಟ್ಟು ಪುರಿನ ಏನು ಮಾಡೋಣ, ಈಗ ಒಂದು ಸ್ವಲ್ಪ ತೊಗೊಂಡು ಚೆನ್ನಾಗಿದೆ ಇದಾಗಿರುತ್ತಲ್ಲ, ಮಿಕ್ಸಿಂಗ್ ಆಗಿರುತ್ತಲ್ಲ, ಆ ಪುರಿನ ಸ್ವಲ್ಪನೇ ತೊಗೋಬೇಕು. ಇವಾಗ ನೋಡಿ ಆ ಥರ ಇದು ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮೇಲೆ ಉಬ್ಬಿ ಬರ್ತಾನೆ ಇರುತ್ತೆ ಪುರಿ ಅಲ್ವಾ. ಅದಕ್ಕೋಸ್ಕರ ನಾವು ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಪುರಿ ಒಳಗಡೆ ಹೋಗುತ್ತೆ, ನೀಟಾಗಿ ನೀರಲ್ಲಿ ಮೆತ್ತಗಾದ್ರೇ ನಾವು ಒಗ್ಗರಣೆಗೆ ಹಾಕೋಕ್ಕಾಗೋದು. ನೆಕ್ಸ್ಟು ಇದು ನಿಂಬೆಹಣ್ಣು ತೊಗೋಬೇಕು. ನಿಂಬೆಹಣ್ಣು ಇರಲಿಲ್ಲ ನಮ್ಮ ಮನೇಲಿ, ಎಳ್ಳಿಕಾಯಿ ತೊಗೊಂಡಿದ್ದೀನಿ. ಎಳ್ಳಿಕಾಯಿ ನಿಮ್ಗೆ ಎಷ್ಟು ಬೇಕೋ ಹುಳಿ ನೋಡ್ಕೊಂಡು ತೊಗೊಳ್ಳಿ. ಹುಳಿ ಎಷ್ಟು ಆಗುತ್ತೋ ಅಷ್ಟು ಹಾಕಿ, ನಿಮ್ಗೆ ಎಷ್ಟು ಇಷ್ಟನೋ. ಸ್ವಲ್ಪ ತಿನ್ನೋರು ಇದ್ದಾರೆ, ಜಾಸ್ತಿ ತಿನ್ನೋರು ಇದ್ದಾರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಹುಳಿ ಉಪಯೋಗಿಸ್ತೀವಿ ನಾವು. ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ನಮ್ಮ ಮನೇಲಿ 2 ಎಳ್ಳಿಕಾಯಿ ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗ ಏನು ಮಾಡೋಣ, ಪುರಿನ ಹಿಂಡಿ, ಆ ನೀರಲ್ಲಿರೋ ಪುರಿನ ಏನು ಮಾಡಬೇಕು, ಹಿಂಡಿಬಿಟ್ಟು ಅದರೊಳಗಡೆ ಬಾಟ್ಲಿ ಒಳಗಡೆ ಹಾಕಿ, ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಆ ಬಾಣಲಿ ಒಳಗಡೆ ಹಾಕಿ ನೆಕ್ಸ್ಟು ಮತ್ತು ಇನ್ನೊಂದು ಸ್ವಲ್ಪ ಪುರಿ ತೊಗೊಂಡು ಹಾಗೆ ತೊಳ್ಕೊಂಡು ಮತ್ತೆ ಹಾಗೆ ಬಾಣಲಿ ಒಳಗಡೆ ಹಾಕಿ ಎಲ್ಲ ಇದು ಮಾಡಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇವಾಗೆಲ್ಲ ಪುರಿ ಅದರೊಳಗಡೆಗೆ ಹಾಕ್ಕೊಂಡ್ವಲ್ಲ, ಇವಾಗ ಏನು ಮಾಡೋಣ, ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪೆಲ್ಲ ಹಿಡಿಯುತ್ತಲ್ವ. ಉಪ್ಪೆಲ್ಲ ಹಿಡಿದ್ಮೇಲೆ ಸ್ವಲ್ಪ ಉಪ್ಪೆಲ್ಲ ನೀಟಾಗಿ ಹಿಡಿದಿದೆ ಅಂತ ನೋಡ್ಕೊಳ್ಳಿ. ಇವಾಗ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ನಾವೇನು ಮಾಡಬೇಕು, ಇವಾಗ ಸ್ಟವ್ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಿ. ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟಮೇಲೆ ಈ ಕಡೆ ಸ್ವಲ್ಪ ಸಣ್ಣಗೆ ಇಡಿ ಸ್ಟವ್ನ. ಈ ಕಡೆ ನಾವು ಮಿಕ್ಸಿ ಜಾರ್ಗೆ ಏನು ಮಾಡ್ಕೊಳ್ಳೋಣ, ಕಡಲೆಪಪ್ಪು ತೊಗೊಂಡು ಸ್ವಲ್ಪ ಅದನ್ನು ಪೌಡ್ರ್ ಆಗೋದಕ್ಕೆ ಮಾಡ್ಕೊಳ್ಳಿ. ತರ್ತರಿ ಪೌಡ್ರ್ ಥರ ಆಗಲಿ. ಆ ತರ್ತರಿ ಪೌಡ್ರನ್ನ ಏನು ಮಾಡೋಣ, ಇವಾಗ ಬಾಣಲಿ ಮೇಲೆ ಇಟ್ಟಿದ್ದೀವಲ್ಲ ಪುರಿನ, ಆ ಪುರಿ ಒಳಗಡೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪುರಿಗೆ ಅದು ನಿಂಬೆಹಣ್ಣು, ಆ ಕಡಲೆಪಪ್ಪು ಎಲ್ಲ ಮಿಕ್ಸ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಈ ಥರ ಹಾಕ್ಕೋತೀವಿ. ಬೇರೆಯವ್ರು ಯಾವ ಥರ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಮನೇಲಿ ಈ ಥರ ಮಾಡ್ತೀವಿ. ಇದು ಬಿಸಿ ಆಗಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ತಟ್ಟೆಗೆ ಹಾಕ್ಕೊಂಡು ಎಲ್ಲರಿಗೂ ಬಡಿಸಿ. ಪುರಿ ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ ನಮ್ಮ ಮನೇಲಿ ಸಿದ್ಧವಾಗಿದೆ. ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.